ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. 1200 ಅಡಿ ಆಳದ ಶರಾವತಿ ಕಣಿವೆಗೆ ಹಗ್ಗದ ಸಹಾಯದಿಂದ ಇಳಿದು ತುಂಡಾಗಿ ಬಿದ್ದಿದ್ದ ವಿದ್ಯುತ್ ವಾಹಕವನ್ನು ದುರಸ್ತಿ ಮಾಡಿದ ಕೆಪಿಸಿಟಿಎಲ್ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಯ ಸಾಹಸಮಯ ಕಾರ್ಯ ಇದೀಗ ಗಮನ ಸೆಳೆದಿದೆ. ಹೊನ್ನಾವರದ ಕತ್ತಲೆಕಾನು ಸಮೀಪ ಮಳೆಗಾಳಿಗೆ ವಿದ್ಯುತ್ ವಾಹಕ ತುಂಡಾಗಿ ಕಣಿವೆಗೆ ಬಿದ್ದಿತ್ತು. ಯಾವುದೇ ಯಂತ್ರೋಪಕರಣ ಬಳಸದೆ 5 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿ ಸುಮಾರು 350 ಮೀಟರ್ ಉದ್ದದ ವಾಹಕವನ್ನು ಮೇಲಕ್ಕೆತ್ತಿ ಮರುಜೋಡಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕತ್ತಲೆಕಾನು ಸಮೀಪದ ಶರಾವತಿ ಕಣಿವೆಯಲ್ಲಿ ಕೆಪಿಟಿಸಿಎಲ್ ಸಿಬ್ಬಂದಿ ಜೀವ ಪಣಕ್ಕಿಟ್ಟು ನಡೆಸಿದ ಸಾಹಸಮಯ ದುರಸ್ತಿ ಕಾರ್ಯ ಇದೀಗ ಗಮನ ಸೆಳೆಯುತ್ತಿದೆ. ಶರಾವತಿ ವಿದ್ಯುತ್ ಉತ್ಪಾದನಾ ಘಟಕದಿಂದ ತಾಳ್ಗುಪ್ಪ ಮಾರ್ಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಮಾರ್ಗದ ವಿದ್ಯುತ್ ವಾಹಕ ತುಂಡಾಗಿ ಕಣಿವೆಗೆ ಬಿದ್ದಿತ್ತು. ಮಳೆ ಮತ್ತು ಗಾಳಿಯ ಅಬ್ಬರದಿಂದ ಸುಮಾರು 80 ಅಡಿ ಎತ್ತರದಲ್ಲಿರುವ ಗೋಪುರ ಸಂಖ್ಯೆ 3 ಮತ್ತು 4 ನಡುವಿನ 220 ಕೆವಿ ಮಾರ್ಗದ ವಿದ್ಯುತ್ ವಾಹಕ ಹರಿದು ಬಿದ್ದಿದೆ. ತುಂಡಾದ ವಾಹಕ ಸುಮಾರು 1200 ಅಡಿ ಆಳದ ಶರಾವತಿ ಕಣಿವೆಯ ಕಂದಕಕ್ಕೆ ಬಿದ್ದಿದ್ದರಿಂದ ವಿದ್ಯುತ್ ಸರಬರಾಜು ಮತ್ತು ನಿರ್ವಹಣೆಗೆ ತೊಡಕು ಉಂಟಾಗಿತ್ತು. ದುರ್ಗಮ ಹಾಗೂ ಕಡಿದಾದ ಕಣಿವೆಯೊಳಗೆ ಯಾವುದೇ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ಕಾರಣ ಕೆಪಿಟಿಸಿಎಲ್ ಮತ್ತು ಹೊರಗುತ್ತಿಗೆ ಸಿಬ್ಬಂದಿ ಹಗ್ಗದ ಸಹಾಯದಿಂದಲೇ ಕಣಿವೆಗೆ ಇಳಿಯುವ ಸಾಹಸಕ್ಕೆ ಮುಂದಾಗಿದ್ದಾರೆ. ಅತ್ಯಂತ ಅಪಾಯಕಾರಿ ಪ್ರದೇಶದಲ್ಲಿ ಕಣಿವೆಯೊಳಗೆ ಇಳಿದ ಸಿಬ್ಬಂದಿ ತುಂಡಾಗಿ ಬಿದ್ದಿದ್ದ ಸುಮಾರು 350 ಮೀಟರ್ ಉದ್ದದ ವಿದ್ಯುತ್ ವಾಹಕವನ್ನು ಪತ್ತೆ ಹಚ್ಚಿದ್ದಾರೆ. ಬಳಿಕ ಯಾವುದೇ ಯಂತ್ರೋಪಕರಣದ ನೆರವು ಪಡೆಯದೆ ವಾಹಕವನ್ನು ಕೈಯಿಂದಲೇ ಮೇಲಕ್ಕೆ ಎತ್ತುವ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಸುಮಾರು 1200 ಅಡಿ ಆಳದ ಕಣಿವೆಯಿಂದ ವಾಹಕವನ್ನು ಮೇಲಕ್ಕೆತ್ತಿ 80 ಅಡಿ ಎತ್ತರದಲ್ಲಿರುವ 2 ವಿದ್ಯುತ್ ಗೋಪುರಗಳಿಗೆ ಮರುಜೋಡಣೆ ಮಾಡಲಾಗಿದೆ. ನಿರಂತರ 5 ದಿನಗಳ ಕಾಲ ಮಳೆ, ಗಾಳಿ ಹಾಗೂ ದುರ್ಗಮ ಭೂಪ್ರದೇಶದ ಸವಾಲುಗಳನ್ನು ಎದುರಿಸಿ ಸಿಬ್ಬಂದಿ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ದುರಸ್ತಿ ಕಾರ್ಯ ಪೂರ್ಣಗೊಂಡ ಬಳಿಕ ವಿದ್ಯುತ್ ಮಾರ್ಗದಲ್ಲಿ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಜೀವದ ಹಂಗು ತೊರೆದು ಯಾವುದೇ ಯಂತ್ರೋಪಕರಣವಿಲ್ಲದೆ ದುರ್ಗಮ ಕಣಿವೆಯಲ್ಲಿ ವಿದ್ಯುತ್ ವಾಹಕ ದುರಸ್ತಿ ಮಾಡಿದ ಕೆಪಿಟಿಸಿಎಲ್ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಯ ಸಾಹಸಮಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕಂಡಕ್ಟರ್ ಅರಿಯ ಮಾಡ್ತಾ ಇದ್ದೀವಿ ಈಗ ನೋಡಿ. ಅಯ್ಯಪ್ಪ, ಟವರ್ ಹೆಂಗೆ ಅಲ್ಲಾಡ್ತದೆ. ಎಸ್, ಓಕೆ, ಡನ್, ಓಕೆ, ಸಕ್ಸಸ್. ಈಗ ಈ ಮೂತಿ ಕೈ ಕೊಡ್ತೀವಿ ಅಷ್ಟೇ. ಅದು ತೂತಿಗೆ ಸಿಗಾಕ ಉಣ್ಣಿ ಇಟ್ಟು ಅದು ಬಿಚ್ಚಾಕದೆ. ಒಂದೇ ಕಟಿಂಗ್ ಪ್ಲೇಯರ್ ಕೊಡ್ತಾರೆ ಅದು. ಮತ್ತೆ ನೀವು ತಗೊಬಂದಿರಲಿಲ್ಲ ಅಂತ ನಾನು ನಮ್ಮ ಬ್ಯಾಗಿಂದ ಇಟ್ಕೊಂಡ್ಬಂದೆ. ಕ್ಲಿಯರೆನ್ಸ್ ಹಾಕಲ್ಲ. ಹಾಂ, ಕ್ಲಿಯರೆನ್ಸ್ ಸೂಪರ್ ಆಯ್ತು. ಜಂಪ
ಬಿಡ 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 ಹರಿಯ ಮಾಡಿ ಹರಿಯ ಮಾಡಿ ಶ್ಯಾಮ ಬಿಡ ಫುಲ್ ಮಾಡ್ರಿ ಶ್ಯಾಮಣ್ಣ ಹರಿಯ ಮಾಡ್ರಿ ಅವ್ನು ಗಂಟೆ ಹಾಕೊಂಡಿರಿ ಎಣ್ಣೆ ನರಿಯ ಕೊಡೆ ಶ್ಯಾಮ ಹರಿಯ ಬಿಡು ಎಸ್ ಓಕೆ ಶಬಾಷ್ ಸರ್ ಎಲ್ಲ ನಮ್ಮ TLM ಶಾಖೆಯ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಈ ದಿನ 220 KV ST2 ಮಾರ್ಗವನ್ನು ಗೋಪುರ ಸಂಖ್ಯೆ 4ರಲ್ಲಿ ವಾಹಕವನ್ನು ಸುಮಾರು 350 ಮೀಟರ್ ಎಳೆದು ಕ್ರಾಸ್ ಫಾರ್ಮರಿಗೆ ಡೆಡ್ ಮಾಡಿ ಇನ್ಸುಲೇಟರ್ಗಳನ್ನು ಹಾಕುತ್ತಿರುವ ದೃಶ್ಯ. ದಯವಿಟ್ಟು ಈ ಕಾಮಗಾರಿಗೆ ಸಹಕರಿಸಿದ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳು, ನೌಕರರು, ನೋಡಲ್ ಅಧಿಕಾರಿಗಳು, ನೋಡಲ್ ಶಾಖೆಯ ನೌಕರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲಿ ಇಲ್ಲ ಇಲ್ಲ ನಾವು ಬಂದಲ್ಲಿ ಬಂದಿದ್ಯಾ Yes, okay, done. ಹರಿಯ ಮಾಡ್ರಿ, ನಿಧಾನ ಹರಿಯ ಮಾಡ್ರಿ, ಆ್ಯಂಕರ್ ಬಿಡ್ರಿ, ನಿಧಾನ ನೋಡೋಣ ಕ್ಲಿಯರೆನ್ಸ್ ಏನಂತ ಗೊತ್ತಾಗತ್ತೆ. ಬಿಡ್ರಿ. ಓಕೆ ಓಕೆ ಸರಿಗೆ ಈಗ ಸುಮ್ಮನೆ ಇರ್ರಿ. ಇಷ್ಟು ಗ್ಯಾಪ್ ಇರ್ಬೇಕು ಯಾವಾಗಲೂ, ಇಷ್ಟು ಗ್ಯಾಪ್ ಇರ್ಬೇಕು ಯಾವಾಗಲೂ. ಯಾಕಂದ್ರೆ ಬಸ್ ಆದಾಗ ಪಂಚಾದಾಗ ಈ ಕಡೆ ಬಂದ್ಬಿಡುತ್ತೆ, ಜಾಮ್ ಆಗುತ್ತೆ. ಅವಾಗ ಏನು ಗೊತ್ತಾ, ಅಲ್ಯೂಮಿನಿಯಂ ಪೈಪ್ ಕೊಡ್ಸಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಕಟಿಂಗ್ ಪ್ಲೇಟ್ ಕೊಡಿ, ಇದು ಹಿಂದಕ್ಕೆ ತಳ್ಕೊಡ್ರ. ಕಟಿಂಗ್ ಪ್ಲೇಟ್ ಕೊಡು. ಎಲ್ಲಿ ಇಲ್ಲ ಇಲ್ಲ ನಾವು ಬಂದಲ್ಲಿ ಬಂದಿದ್ಯಾ ಹೆಂಗ್ ಕುಂದತ್ ನೋಡ್ರಿ. ಕ್ಲಿಯರೆನ್ಸ್ ಹಾಕಲ್ಲ, ಹಾಂ ಕ್ಲಿಯರೆನ್ಸ್ ಸೂಪರ್ ಕರೆಕ್ಟ್